ಭೂಮಿ ಸೀಳಿ ಮೊಳಕೆ ಬರಬೇಕು ಅಂದರೆ ರೈತ ಆ ಮೊಳಕೆಗಾಗಿ ಮಣ್ಣಿನ ಸಿದ್ಧತೆ ಮಾಡಿರಬೇಕು. ಅಷ್ಟೇ ಅಲ್ಲ, ಕಳೆ, ಔಷಧಿ ಸಿಂಪಡಣೆಯಂತಹ ಕೆಲಸಗಳಿಂದ ಕೊಯ್ಲಿನವರೆಗೂ ಕೃಷಿ ಯಂತ್ರೋಪಕರಣಗಳು ಬೇಕು. ಈಗ ಆ ಎಲ್ಲ ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆಯಿಂದ ರೈತರಿಗಾಗಿ ಕೊಡಲಾಗ್ತಾ ಇದೆ. ಆ ಸೌಲಭ್ಯವನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳೋದು ಹೇಗೆ? ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ? ಪೂರ್ತಿ ಮಾಹಿತಿ ಕೃಷಿ ಇಲಾಖೆಯವರೇ ಕೊಡ್ತಾರೆ, ಕೇಳಿ. ಕೃಷಿ ಯಾಂತ್ರೀಕರಣ ಯೋಜನೆಯ ಸೌಲಭ್ಯಗಳೇನು? ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಎಲ್ಲ ವಿವಿಧ ಉಪಕರಣಗಳನ್ನು ಸಹಾಯಧನದಲ್ಲಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗಾದರೆ ಯಾವ ಕೃಷಿ ಯಂತ್ರೋಪಕರಣಗಳನ್ನು ಕೊಡ್ತೀವಿ, ಹೇಗೆ ಕೊಡ್ತೀವಿ ಮತ್ತು ರೈತರದನ್ನು ಹೇಗೆ ರೀತಿಯನ್ನ ತಗೋಬೇಕು ಅಂತ. ಮೊದಲಾಗಿ ರಾಜ್ಯದ ಎಲ್ಲ ರೈತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನವನ್ನು ಒದಗಿಸಲಾಗ್ತಿದೆ. ಹಾಗಾದರೆ ಯಾವ್ಯಾವ ಉಪಕರಣಗಳು ಕೊಡ್ತಾ ಇದ್ದೀವಿ? ಭೂಮಿ ಸಿದ್ಧತೆ ಉಪಕರಣಗಳಿಂದ ಹಿಡಿದು ಕೊಯ್ಲು ಮತ್ತು ಕೊಯ್ಲು ನಂತರದ ಕೃಷಿ ಸಂಸ್ಕರಣಾ ಘಟಕಗಳು ಸಹಿತ ನಾವು ಕೊಡ್ತಾ ಇದ್ದೇವೆ. ಯಾವಾಗ ಕೊಡ್ತೀವಿ ಅಂತಂದರೆ, ಕೃಷಿಯಲ್ಲಿ ನೆಲ ಉಳುಮೆ ಮಾಡ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ ಆಗಿರ್ಬೋದು, ಪವರ್ ಟಿಲ್ಲರ್ ಆಗಿರ್ಬೋದು, ನೇಗಿಲಾಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಕಲ್ಟಿವೇಟರ್ಗಳಾಗಿರ್ಬೋದು, ಅಂಥ ವಿವಿಧ ಡಿಸ್ಕ್ ಬ್ಲೋ ಆಗಿರ್ಬೋದು, ಡಿಸ್ಕ್ ಆರೋ ಆಗಿರ್ಬೋದು, ಅಂಥ ಎಲ್ಲ ಉಪಕರಣಗಳು ಸಹಿತ ನಾವು ಕೊಡಲಾಗ್ತದೆ. ಬಿತ್ತನೆಗೆ ಸಂಬಂಧಿತ ಉಪಕರಣಗಳ ವ್ಯವಸ್ಥೆ ಹೇಗಿದೆ? ಬಿತ್ತನೆಗೆ ಮತ್ತು ನಾಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೂರಿಗೆ ಆಗಿರ್ಬೋದು, ನಾಟಿ ಮಾಡುವ ಯಂತ್ರ ಆಗಿರ್ಬೋದು, ಅವ್ನು ಸಹಿತ ನಾವು ಕೊಡ್ತೇವೆ. ಇದಾದ ನಂತರ ನಾಟಿ ಆಗ್ತದೆ, ಬಿತ್ತನೆ ಆಗುತ್ತೆ, ಬೆಳೆ ಬೆಳೀತದೆ. ಬೆಳೆ ಸಮಯದಲ್ಲಿ ನಮಗೆ ಬೇಕಾಗುತ್ತೆ ಅಂತರ ಬೇಸಾಯ ಮಾಡುವಂಥ ಉಪಕರಣಗಳು. ಅಂತರ ಬೇಸಾಯ ಮಾಡಿರ್ತಕ್ಕ ಉಪಕರಣಗಳು ಯಾವ ಬರ್ತದೆ ಅಂತಂದರೆ, ನಾವು ಎಡೆಕುಂಟೆ ಆಗಿರ್ಬೋದು, ಅಥವಾ ಎಡೆಕುಂಟೆ ಆದಮೇಲೆ ನಮಗೇನು ಬರ್ತದೆ, ಸಣ್ಣದಾಗಿ ಕಳೆ ಬರ್ತದೆ. ಅದನ್ನು ಕಳೆ ತೆಗಿಲಿಕ್ಕೆ ಪವರ್ ವೀಡರ್ಸ್ ಅಂತ ಕೊಡ್ತೀವಿ, ಕಳೆ ತೆಗೆಯುವ ಯಂತ್ರಗಳು. ಅವನು ಸಹಿತ ನಾವು ಕೃಷಿ ಇಲಾಖೆ ಅಂತ ಕೊಡ್ತೇವೆ. ಅದಾದ ನಂತರ ಬೆಳವಣಿಗೆ ಹಂತದಲ್ಲಿ ನಾವು ಗಿಡಗಳಿಗೆ ಏನು ಬರ್ತದೆ, ನಮಗೆ ಕೀಟ ಮತ್ತು ರೋಗಗಳು ಬರ್ತದೆ. ಕೀಟ ಮತ್ತು ರೋಗ ಬಂದಾಗ ಏನು ಬೇಕು, ಅದಕ್ಕೆ ಸಿಂಪರಣೆ ಯಂತ್ರಗಳು ಬೇಕು. ಸಿಂಪರಣೆ ಯಂತ್ರ ಕೊಡ್ತೇವೆ. ಸಿಂಪರಣೆ ಅಂತ ಕೊಟ್ಟಾದ್ಮೇಲೆ ಬೆಳೆ ಬೆಳೀತದೆ, ಅದು ಕೊಯ್ಲಿಗೆ ಬರ್ತದೆ. ಕೊಯ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹಿತ, ಕೊಯ್ಲು ಮತ್ತು ಒಕ್ಕಣೆ ಮಾಡುವ ಯಂತ್ರೋಪಕರಣ ಸಹಿತ ಕೊಡ್ತೇವೆ. ಕೊಯ್ಲು ನಂತರ ಬಳಸುವ ಯಂತ್ರೋಪಕರಣಗಳೇನು? ತ್ಯಾಜ್ಯ ವಸ್ತುಗಳು ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಉಪಕರಣಗಳು ಸಹಿತ ಕೊಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾವು ಈಗ ನೋಡಿರ್ಬೋದು, ಸಣ್ಣ ಪೀಸ್ ಮಾಡ್ತಕ್ಕಂಥ ಚಾಫ್ ಕಟ್ರ್ ಆಗಿರ್ಬೋದು, ಮತ್ತು ಕೋಕೋನಟ್ ಫಾಂಟ್ ಚಾಪರ್ ಅಂತ ಹೇಳ್ತೀವಿ, ಅಂದರೆ ತೆಂಗಿನ ಮರೆಗಳನ್ನ ಕಟ್ ಮಾಡುವಂಥ ಯಂತ್ರಗಳು, ಅವನು ಸಹಿತ ನಾವು ಕೊಡ್ತೇವೆ. ಇದಾದಮೇಲೆ ನಾವು ಬರ್ತಕ್ಕಂಥದ್ದು, ಈ ಕಡೆ ಒಂದು ಕೃಷಿ ಉತ್ಪನ್ನ ಬಂತು, ಕೃಷಿ ತ್ಯಾಜ್ಯ ವಸ್ತುಗಳು ಬಂತು. ಕೃಷಿ ತ್ಯಾಜ್ಯ ವಸ್ತುಗಳು ಉಪಕರಣ ಆದಮೇಲೆ ಕೃಷಿ ಉತ್ಪನ್ನಗಳು ಬರ್ತದಲ್ಲ, ಅದಕ್ಕೆ ಕೃಷಿ ಸಂಸ್ಕರಣಾ ಘಟಕಗಳನ್ನು ಮತ್ತೆ ಕೊಡ್ತೇವೆ. ಇದಾದ ನಂತರ ನಮಗೆ ನೀರೆತ್ತು ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಡ್ರೋನ್ ಅಂತ ಕೊಡ್ತೇವೆ. ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡ್ತಕ್ಕಂಥ ಯಂತ್ರ ಅದನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ಬೇಕಂತ ಮಾಡಿದ್ದೇವೆ, ಈ ಡ್ರೋನನ್ನು ಸಾಗಣೆ ಮಾಡ್ತಕ್ಕಂಥದ್ದು ಮತ್ತು ಈ ಸಣ್ಣ ಸಾಗಾಣಿಕೆ ಯಂತ್ರಗಳು ಸಹಿತ ಕೊಡಬೇಕು ಅಂತ ಇಲಾಖೆ ನಿರ್ಧಾರ ಮಾಡಲಾಗಿದೆ. ರೈತರು ಈ ಯೋಜನೆಯ ಸೌಲಭ್ಯ ಪಡೆಯೋದು ಹೇಗೆ? ರೈತರು ನಮಗೇನು ಬಯಸಿದ ಯಂತ್ರೋಪಕರಣಗಳನ್ನು ನಾವೇನು ಮಾಡ್ತೀವಿ, ಸಮೀಪದ ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲೊಂದು ಕಿಸಾನ್ ಮುಖಾಂತರ ನಾವು ಅಪ್ಲಿಕೇಶನ್ ತೊಗೊಳ್ತಾರೆ. ಅಪ್ಲಿಕೇಶನ್ ತೊಗೊಳೋದನ್ನು ನಿಮ್ಮ ಸಲ್ಲಿ ನೀವು ಆಯ್ಕೆ ಮಾಡಲಿಕ್ಕೆ ನಮಗೆಲ್ಲ ನೀವು ಕೊಟ್ಟಿರ್ತೇವೆ. ಪ್ರತಿಯೊಂದು ಯಂತ್ರೋಪಕರಣ ಆಯ್ಕೆ ಮಾಡಿದ ಮೇಲೆ ಅದರಲ್ಲಿ ಯಾರ್ಯಾರು ನಮಗೆ ಸರಬರಾಜುದಾರ ಇರ್ತದೆ, ಲಿಸ್ಟ್ ಇರ್ತದೆ, ಪಟ್ಟಿ ಇರ್ತದೆ. ಆ ಪಟ್ಟಿಯಲ್ಲಿ ರೈತರ ತಮಗೇನು ಇಚ್ಛೆ ಬರುತ್ತೋ ಆ ಯಂತ್ರವನ್ನು ಆ ಸರಬರಾಜನ್ನು ಪಡೆಯಲಿಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ಹೇಗೆ? ಏನೇನು ದಾಖಲೆಗಳು ಬೇಕು? ಅರ್ಜಿಯೊಂದಿಗೆ ಏನು ಕೊಡಬೇಕು ಅವರು ಅಂತಂದರೆ, ಅರ್ಜಿಯೊಂದಿಗೆ ತಮ್ಮ ಪಾಣಿ, ತಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಪ್ರತಿಯನ್ನು ಇದನ್ನು ಕೊಟ್ಟರೆ ನಾವು ಅಲ್ಲಿ ಕೃಷಿ ಇಲಾಖೆಯಲ್ಲಿ ಒಂದು FID ಮಾಡ್ತಾರೆ. FID ಮೇಲೆ ಇರ್ತಕ್ಕಂಥ FIDಗೆ ಅದು ನಮ್ಮ ಇನ್ನೊಂದು ಇಲಾಖೆ ನಿಮ್ಮ ಭೂಮಿ ಪಾಣಿಗೆ ಅದು ಲಿಂಕ್ ಮಾಡಿರ್ತಾರೆ. ನಮ್ಮದೆಲ್ಲ ಬರ್ತದಲ್ಲಿ, ನಿಮ್ಮದು ಡೀಟೇಲ್ಸ್ ಬರ್ತದೆ, ವಿವರಗಳು ಬರ್ತದೆ. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಜ್ಯೇಷ್ಠತೆ ಆಧಾರದ ಮೇಲೆ ನೀವು ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲಿಕ್ಕೆ ಅರ್ಹತೆ ಸಿಗ್ತದೆ. ಯಾರಿಗೆ ಎಷ್ಟೆಷ್ಟು ಸಹಾಯಧನ ಸಿಗುತ್ತೆ? ನಾವು ಸರ್ಕಾರ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಎರಡೂ ಸಮ್ಮಿಳಿತಗೊಳಿಸಿ ನಾವು ಅದಕ್ಕೆ ಪೂರಕ ಸಹಾಯಧನವನ್ನು ಒದಗಿಸ್ತೀವಿ. ಎಷ್ಟು ಕೊಡ್ತೀವಿ? ಕೇಂದ್ರ ಸರ್ಕಾರದಿಂದ ನಾವು ಇತರ ವರ್ಗದ ರೈತರಿಗೆ 40% ಕೊಡ್ತೀವಿ. ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 50% ಕೊಡ್ತಾರೆ. ಆದರೆ ರಾಜ್ಯದ ಘೋಷಣೆಯಂತೆ ಸಾಮಾನ್ಯ ವರ್ಗದ ರೈತರಿಗೆ 50%,
ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡತೆ 90%. ಇದನ್ನು ರಾಜ್ಯ ಸರ್ಕಾರ ಹೆಚ್ಚುವರಿ ಪೂರಕ ಸಹಾಯಧನ ಒದಗಿಸಿ 90% ಮತ್ತು 50% ಸಹಾಯಧನ ಕೊಡಲಾಗ್ತದೆ. ಯೋಜನೆಯ ಇತಿಮಿತಿಗಳು, ನಿರ್ಬಂಧಗಳೇನು? ಒಬ್ಬ ರೈತ 1 ವರ್ಷಕ್ಕೆ ಎಷ್ಟೇ ಉಪಕರಣ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ, ಆದರೆ 1 ಲಕ್ಷದ ಮಿತಿಯನ್ನು ಮಾತ್ರ ಹೇರಲಾಗ್ತದೆ. 1 ಲಕ್ಷ ಮಿತಿಗೊಳಪಟ್ಟು ಯಾವ ಉಪಕರಣ ಸಹಿತ ಅವನು ರೈತ ಬಯಸಿ ತಗೋಬೋದು. ಹಾಗಾದರೆ ಎಷ್ಟು ವರ್ಷಕ್ಕೊಮ್ಮೆ ತಗೋಬೋದು? ಒಬ್ಬ ರೈತ ಒಂದು ಉಪಕರಣ ತಗೊಂಡ್ರೆ ಮುಂದಿನ 7 ವರ್ಷಗಳವರೆಗೆ ಅದೇ ಉಪಕರಣ ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇರೋದಿಲ್ಲ. ಅದು ಬಿಟ್ಟು ಬೇರೆ ಉಪಕರಣ ತಗೋಬೋದು. ಒಬ್ಬ ರೈತಿಗೆ ನಾವು ಈ ಸರಿ MB ಪ್ಲೋ ತೊಗೊಂಡಿದ್ದೇನೆ. MB ಪ್ಲೋ ಅಂದರೆ ನೇಗಿಲು ತೊಗೊಂಡಿದ್ದೆ. ಅದೇ ನೇಗಿಲು ನಮಗೆ ಮುಂದಿನ 7 ವರ್ಷ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಸರಿ ರೋಟೋವೇಟರ್ ತೊಗೊಂಡಿದ್ದಾನೆ, ಮುಂದಿನ ಸರಿ ರೋಟೋವೇಟರ್ ಬಿಟ್ಟು ಯಾವುದೋ ಬೇಕಾದ್ರೆ ತಗೋಬೋದು. ಆದರೆ ರೋಟೋವೇಟರ್ನ ಮುಂದಿನ 7 ವರ್ಷಗಳಿಗೆ ಕೊಡೋಕೆ ಅದು ಲಾಕ್ ಇನ್ ಪೀರಿಯಡ್ ಅಂತೀವಿ. ಅದನ್ನು ಎಲ್ಲ ರೈತರಿಗೂ ಎಲ್ಲ ಉಪಕರಣಗಳನ್ನು ಒಂದು ಬಾರಿ ಆದ್ರೂ ಕೊಡಬೇಕಂತ ಈ ಸರ್ಕಾರ ಒಂದು ಯೋಜನೆಗಳನ್ನು, ಈ ರೀತಿ ನಿರ್ಬಂಧಗಳನ್ನು, ಮಿತಿಗಳನ್ನು ಏರ್ಪಡಿಸಲಾಗಿರ್ತದೆ. ರಾಜ್ಯದಲ್ಲಿ ಈ ಯೋಜನೆಯ ಫಲಾನುಭವಿಗಳೆಷ್ಟು? ಕೃಷಿ ಇಲಾಖೆಯಲ್ಲಿ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿ 80ರಿಂದ 90 ಅಥವಾ 1 ಲಕ್ಷದವರೆಗೆ ಸಹಿತ ಫಲಾನುಭವಿಗಳಿಗೆ ವಿವಿಧ ರೀತಿಯ ಕೃಷಿ ಯಂತ್ರೋಪಕರಣ ಸಹಾಯಧನ ಪಡೀತಾ ಇದ್ದಾರೆ ರಾಜ್ಯದಲ್ಲಿ. ಭೂಮಿಯ ಮಣ್ಣನ್ನು ಹದ ಮಾಡೋದ್ರಿಂದ ಕೊಯ್ಲಿನ ತನಕ ಈಗಿನ ರೈತರಿಗೆ ಯಂತ್ರಗಳ ಬಳಕೆ ಅವಶ್ಯಕತೆ ಇದೆ. ಸರ್ಕಾರ ಒದಗಿಸಿರುವ ಈ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಸುಲಭ ಕೃಷಿಯತ್ತ ಸಾಗಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ಕೃಷಿ ದೇವೋಭವ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.